ಎಸ್ ಮೇಡಮ್, ಇಷ್ಟೊಂದು ಜನಸ್ತೋಮನ ನೋಡ್ತಾ ಇದ್ದಾರೆ, ಇದೇನು ಆಲ್ರೆಡಿ ವಿಜಯೋತ್ಸವನ ಅಥವಾ ನಾಮಪತ್ರ ಸಲ್ಲಿಕೆ? ಈ ಎರಡೂ ಹೌದು, ವಿಜಯೋತ್ಸವ ಮತ್ತೆ ನಾಮಪತ್ರ ಸಲ್ಲಿಕೆ. ಯಾಕಂದ್ರೆ ಏನು ವಿರೋಧ ಪಕ್ಷದವರಿಗೆ ಸಾಕಷ್ಟು ಏನ್ ಹೇಳ್ಬೇಕು, ದೇ ಹ್ಯಾಡ್ ಮೆನಿ ಡೌಟ್ಸ್ ರಿಗಾರ್ಡಿಂಗ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ಹೌ ದ ಎಲೆಕ್ಷನ್ಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಸೊ ಇವತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ, ಶಕ್ತಿ ಪ್ರದರ್ಶನ ಆಗಿದೆ. ಸೊ ನಮ್ಮ ಕಾರ್ಯಕರ್ತರಲ್ಲೂ ಸಾಕಷ್ಟು ಉತ್ಸಾಹ ತುಂಬಿಸಿದೆ ಈ ವಿಜಯೋತ್ಸವ. ಇಡೀ ದಾವಣಗೆರೆ ನಾನು ಕೂಡ ಕಳೆದ ಸಾಕಷ್ಟು ದಿನ ಸರ್ವೆ ಮಾಡ್ತಾ ಇದ್ದೀನಿ. ಪ್ರತಿಕ್ರಿಯೆ ಉತ್ತಮವಾಗಿದೆ ಕೂಡ, ಮತ್ತೆ ಮತ್ತೊಂದ್ ಕಡೆ ಅಲ್ಪಸಂಖ್ಯಾತರಿಂದ ವಿರೋಧ ಕೂಡ ಇದೆ. ಎರಡನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ? ಇಲ್ಲ, ಮ್ಯಾನೇಜ್ ಮಾಡ್ಲೇಬೇಕಾಗತ್ರಿ. ಎಲೆಕ್ಷನ್ ಅಂದ ತಕ್ಷಣನೇ ದೇರ್ ಇಸ್ ವಿರೋಧ ಇರ್ಲೇಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಪ್ರಜಾಪ್ರಭುತ್ವ. ಒಂದ್ ಆಟೋಕ್ರೆಟಿಕ್ ರೂಲ್ ಇರಬಾರ್ದು. ಈಗ ನಾವು ಕೂಡ ಎಲ್ಲರನ್ನು ಸಮಜಾಯಿಸಿ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಅಸಮಾಧಾನ ಆಗಿದೆ ಅವರು ಎಲ್ಲ ನಮ್ಮ ಕುಟುಂಬದವ್ರೆ, ಅವರನ್ನು ಮಾತಾಡಿಸ್ಬಿಟ್ಟು ಒಂದು ಒಳ್ಳೆ ಲೀಡ್ ನಲ್ಲಿ ಗೆಲ್ಲುವಂತಹ ಪ್ರಯತ್ನ ಮಾಡ್ತೀವಿ. ಸಮರ್ಥ ಇಂಟರ್ವ್ಯೂಂತಿಗೆ ಹೊಸ ಎರ ಶುರು ಆಗಿದೆ, ಕೇವಲ ಶಾಮನೂರು ಕುಟುಂಬದಲ್ಲ, ದಾವಣಗೆರೆ ರಾಜಕೀಯದಲ್ಲಿ. ಸಮರ್ಥ ಈಗ ಕೇವಲ 27 ವರ್ಷ. ಸೊ ಯುವಕರ ಒಂದು ದೃಷ್ಟಿಕೋನ ಇರುತ್ತೆ. ನೀವು ಕೂಡ ಸಾಕಷ್ಟು ಯುವಕರನ್ನ ಇಂಟರ್ವ್ಯೂ ಮಾಡಿದ್ದೀರಾ. ಸೊ ಅದರಲ್ಲಿ ಅವರು ಹೇಳಿದ್ದಾರೆ, ಸಂವಿಧಾನಕ್ಕೆ ಬದ್ಧವಾಗಿ ಕಾನೂನಾತ್ಮಕವಾಗಿ ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಯಾವ ರೀತಿ ಪೀಪಲ್ಸ್ ಮೂವ್ಮೆಂಟ್ ಆಗ್ಬೇಕದು. ಕೇವಲ ಒಂದು ಸರ್ಕಾರ ಅಥವಾ ಒಂದು ಪ್ರೈವೇಟ್ ಸಂಸ್ಥೆ ಬದಲಾವಣೆ ತರ್ಲಿಕ್ಕೆ ಆಗೋದಿಲ್ಲ, ಎಲ್ಲರ ಸಹಭಾಗಿತ್ವ ಇರಬೇಕು. ಆ ರೀತಿ ಜನರ ಮಧ್ಯೆ ನಾವು ಕೆಲಸ ಮಾಡಿದ್ರೆ ಜನರ ಇನ್ವಾಲ್ವ್ಮೆಂಟ್ ಆಗುತ್ತೆ. ಸೊ ಒಂದು ವಿಶ್ವಾಸದಿಂದ ನಾವು ಮುಂದಿನ ಯೋಜನೆಗಳನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಇಲ್ಲಿವರೆಗಿನ ಲೆಕ್ಕ ಬೇರೆ, ಶಾಮನೂರು ಕುಟುಂಬಕ್ಕೆ ಇನ್ಮೇಲಿನ ಲೆಕ್ಕ ಬೇರೆ. ಇದು ಅನುಕಂಪದ ಚುನಾವಣೆ ಅಲ್ಲ, ಪ್ರತಿಷ್ಠೆ ಚುನಾವಣೆ ಅನ್ನೋ ರೀತಿಯ ಜನರೇಟ್ ಆಗ್ತದೆ. ಇದು ಡೆಫಿನೆಟ್ಲಿ ಪ್ರತಿಷ್ಠೆ ಚುನಾವಣೆ ಅಲ್ಲ, ಇದು ಪ್ರತಿಷ್ಠೆ ಚುನಾವಣೆ ಅಲ್ಲ, ಇದು ನಮ್ಮ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. ಸೊ ಈ ಭದ್ರಕೋಟೆಯನ್ನ ಉಳಿಸ್ಕೊಳ್ಬೇಕು. ಜನರು ಏನು ಅಪ್ಪಾಜಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಕಾಂಗ್ರೆಸ್ನ ಭದ್ರಕೋಟೆ MP ಚುನಾವಣೆಯಲ್ಲಿ ಅದನ್ನ ಭೇದ ಮಾಡಿದ್ವಿ ನಾವು. ಸೊ ಇದನ್ನ ರಿಟೈನ್ ಮಾಡ್ಬೇಕಾಗಿದೆ. ಸೊ ಅದರಿಂದ ಪ್ರತಿಷ್ಠೆಗಿನ ಹೆಚ್ಚಾಗಿ ಅಪ್ಪಾಜಿಯವರ ಒಂದು ಕ್ಷೇತ್ರ, ಆ ಕ್ಷೇತ್ರವನ್ನ ಉಳಿಸ್ಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ. ಸಮರ್ಥ ಅವರ ಸಾಕಷ್ಟು ಬೈಟ್ಗಳನ್ನ ಕೇಳಿದೆ, ಎಲ್ಲೂ ಕೂಡ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ಕೇವಲ ಪಕ್ಷದ ಡಿಮ್ಯಾಂಡ್ಗೋಸ್ಕರ ನಿಲ್ತಾ ಇದ್ದೀನಿ ಅಂತ. ನೀವು ತಂದೆ ತಾಯಿಯಾಗಿ, ರಾಜಕಾರಣಿಯಾಗಿ ಎಲ್ಲ ತಂದೆ ತಾಯಿ ಕೊಟ್ಟಂತ ಟಿಪ್ಸ್ ಕೊಡೋದೇನು ಅಂದ್ರೆ, ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅಂದ್ರೆ ಒಂದು ಜವಾಬ್ದಾರಿಯುತವಾದ ಸ್ಥಾನ ಅದು. ಸೊ ಎಲ್ಲರನ್ನು ಸಂವಿಧಾನ, ದಟ್ ಇಸ್ ಅವರ್ ರೂಲ್ ಬುಕ್, ಒಂದು ಗೈಡ್ ಇದ್ದ ಹಾಗೆ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ನ ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಸಮಾಜದವರನ್ನ ಒಳಗೂಡಿಸ್ಕೊಂಡು, ಪ್ರತಿಯೊಂದು ಸೆಕ್ಟರ್ ಆಯ್ತು, ಪ್ರತಿಯೊಂದು ಸಮಾಜವನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಿದೆ ಈಗಿನ ಟೈಮ್ಸ್ ಅಲ್ಲಿ. ಜೊತೆಗೆ ದೇರ್ ಆರ್ ಸ್ಟೇಟ್ ಇಶ್ಯೂಸ್, ನ್ಯಾಷನಲ್ ಇಶ್ಯೂಸ್, ಗ್ಲೋಬಲ್ ಇಶ್ಯೂಸ್. ಅಲಾಂಗ್ ವಿತ್ ದಟ್ ಎನ್ವೈರನ್ಮೆಂಟ್ ಚಾಲೆಂಜ್ ಇದೆ ಸಾಕಷ್ಟು, ಗ್ಲೋಬಲ್ ರಿಲೇಷನ್ಸ್ ಚೇಂಜ್ ಆಗ್ತಾ ಇದೆ. ಸೊ ಇನ್ ದಿಸ್ ಸಿನಾರಿಯೋ ಯೂತ್ ಹ್ಯಾವ್ ದೇರ್ ಓನ್ ಪರ್ಸ್ಪೆಕ್ಟಿವ್. ಸೊ ಆ ಪರ್ಸ್ಪೆಕ್ಟಿವ್ ನ ವಿಷನ್ ಇಟ್ಕೊಂಡು ಅದನ್ನ ನಾವು ಸ್ಥಳೀಯ ಮಟ್ಟದಲ್ಲೂ ಮಾತಾಡಬೇಕಾಗಿದೆ. ಇವತ್ತೇನು ವಾರ್ ನಡೀತಾ ಇದೆ ಅಲ್ಲ, ಆ ವಾರ್ ಇಂದ LPG ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ತಾ ಇದೀವಿ. US ಟ್ರೇಡ್ ಡೀಲ್ ಅಂದ ಆಗ್ತಾ ಇರುವಂತಹ ಅನಾಹುತ ನಮ್ಮ ಫಾರ್ಮರ್ಸು, ಬೆಳೆಗಾರರಿಗೆ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ. ಸೊ ಈ ರೀತಿಯ ಒಂದು ಗ್ಲೋಬಲ್ ವಿಷನ್ ಇಟ್ಕೊಂಡು ಅದನ್ನ ವೋಟರ್ಸಿಗೂ ಅರ್ಥ ಮಾಡ್ಕೋಬೇಕಾಗಿದೆ. ವಾಟ್ ಇಸ್ ಅಸೆಂಬ್ಲಿ ಎಲೆಕ್ಷನ್, ವಾಟ್ ಇಸ್ ಪಾರ್ಲಿಮೆಂಟ್ ಎಲೆಕ್ಷನ್, ವೈ ವಿತ್ ವಾಟ್ ಇಶ್ಯೂಸ್ ನೀವು ಪಾರ್ಲಿಮೆಂಟೇರಿಯನ್ನ ಎಲೆಕ್ಟ್ ಮಾಡ್ತೀರಾ, ಪಾರ್ಲಿಮೆಂಟೇರಿಯನ್ ಹೋಗಿ ನಮ್ಮ ಸ್ಟೇಟ್ ಇಶ್ಯೂ, ನ್ಯಾಷನಲ್ ಇಶ್ಯೂಸ್ನ ಯಾವ ರೀತಿ ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ ಕೆಲಸನ ಎಲ್ಲ ಮೆಚ್ಕೊಂಡಿದ್ದಾರೆ ಸಂಸದರಾಗಿ. ಪಾರ್ಲಿಮೆಂಟ್ ಅಲ್ಲಿ ನೀವು ಸೌಂಡ್ ಮಾಡ್ತಾ ಇದ್ದೀರಾ, ಇನ್ಮೇಲೆ ವಿಧಾನಸಭೆಯಲ್ಲಿ ಸಮರ್ಥ ಮಾಡ್ತಾರೆ. ಇವತ್ತು ನೋಡ್ತಾ ಇದೀರಲ್ಲ, ಎಲ್ಲ ಹೆಗಲ್ ಮೇಲೆ ಕೂರಿಸ್ಕೊಂಡು ಬಂದಿದ್ದಾರೆ. ಸೊ ಈಗ ನಾವ್ ಅದೇ ಮಾತಾಡ್ತಾ ಇದ್ವಿ, ಇದೇ ರೀತಿ ಹೆಗಲ್ ಮೇಲೆ ವಿಧಾನಸಭೆಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಉತ್ಸಾಹ ಅಷ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆಯದಾಗಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.